SIT ನಿಯತ್ತಾಗಿ ಕೆಲಸ ಮಾಡಕ್ಕೆ ಶುರು ಹಚ್ಕೊಂಡಿದೆ. ಯಾಕೆಂದ್ರೆ SIT ಅಲ್ಲಿರೋರ್ನು ಕೂಡ ಜೈಲು ಕಳಿಸಬಹುದು ಅಂತ ನಮಗೆ ಅನುಮಾನ ಇತ್ತು. ಹಾಗಾಗಿ SIT ತನಿಖೆ ಶುರು ಮಾಡಿ. ಐ ಥ್ಯಾಂಕ್ ಮೈ ಫ್ರೆಂಡ್ ಅಂಡ್ ಮೈ ಕೊಲೀಗ್. ಮುಖ್ಯಮಂತ್ರಿಗಳ ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪೊನ್ನಣ್ಣ. ಸೀನಿಯರ್ ವಕೀಲರಾದಂತ, ಆಮೇಲೆ ನಮ್ಮ ಆತ್ಮೀಯನೇ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಟೈಮ್ ನಾನು ಪೊನ್ನಣ್ಣ ಬಗ್ಗೆನೂ ಮಾತಾಡಿದ್ದೀನಿ. ಚೀಫ್ ಮಿನಿಸ್ಟರ್ ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. SIT ತನಿಖೆ ಮಾಡಬೇಕಾದ್ರೆ ಬಿಜೆಪಿಯವರು ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಚೀಫ್ ಮಿನಿಸ್ಟರ್ ಕಾರ್ಯದ ಲೀಗಲ್ ಅಡ್ವೈಸರ್ ಆದಂತ ಪೊನ್ನಣ್ಣ ಸ್ಟೇಟ್ಮೆಂಟ್ ಕೂಡ. ಹ್ಯಾಟ್ಸ್ ಆಫ್ ಪೊನ್ನಣ್ಣ. ಅಟ್ಲೀಸ್ಟ್ ನೀವಾರು ಸತ್ಯ ಹೇಳಿದ್ರಲ್ಲ. ನನಗೆ ಸಿದ್ದರಾಮಯ್ಯನವರೇ ನಿಮ್ ಬಾಯಲ್ಲಿ ಹೇಳ್ಸಿದ್ರೆ ಅನ್ಸುತ್ತೆ. ಥ್ಯಾಂಕ್ಸ್ ಎ ಲಾಟ್. ಅಂಡ್ ವಿ ವಾಂಟ್ ಈ SIT ತನಿಖೆ ಈಗ ಒಂದು ಮಟ್ಟಕ್ಕೆ ಈಗ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡ್ತಾ ಇದೆ ಅಂತ ನಾವೆಲ್ಲ ನಂಬಿದ್ದೇವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.